ನೋಡಿ ನೆಕ್ಸ್ಟ್ ಕ್ವಶನ್. ಇಫ್ y is equal to a e power mx plus b e power minus mx, then prove that d square y by dx square minus m square y is equal to 0. ಈಗ ಇದನ್ನ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ y is equal to, ಈಗ ನೋಡಿ ಈ ಥರ ಕ್ವಶನ್ ಕೇಳಿದ್ರೆ ಫಸ್ಟ್ y ಬರ್ಕೊಳ್ಳಿ. a ಇಂಟು ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್. ಈಗ ನೋಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ಇಲ್ಲೇನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್, ಡಿ ಬೈ ಡಿ ಎಕ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್. ಏನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಯು ಪ್ಲಸ್ ವಿ ಇದ್ದಂಗೆ, ಇದು ವಿ, ಯು ಇದು ವಿ ಇದ್ದಂಗೆ. ಏನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎ ಇಂಟು ಇ ಪವರ್ ಎಮ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂದರೆ ಬಿ ಇಂಟು ಇ ಪವರ್ ಮೈನಸ್ ಎಮ್ ಎಕ್ಸ್. ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಎ ಇ ಪವರ್ ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಎ ಇ ಪವರ್ ಎಮ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎ ಇಂಟು ಇ ಪವರ್ ಎಮ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎ ಇಂಟು ಇ ಪವರ್ ಎಮ್ ಎಕ್ಸ್ ಅಂದರೆ ಏನು, ಎ ಕಾನ್ಸ್ಟೆಂಟು, ಇ ಪವರ್ ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಮ್ ಎಕ್ಸ್ ಇಂಟು ಎಮ್, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಬಿ ಇ ಪವರ್ ಮೈನಸ್ ಎಮ್ ಎಕ್ಸ್ ಅಂದರೆ ಬಿ ಕಾನ್ಸ್ಟೆಂಟು, ಇ ಪವರ್ ಮೈನಸ್ ಎಮ್ ಎಕ್ಸ್ಗೆ ಇ ಪವರ್ ಮೈನಸ್ ಎಮ್ ಎಕ್ಸ್ ಇಂಟು ಮೈನಸ್ ಎಮ್. ಇಲ್ಲಿ ನೋಡಿ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ಇಂಟು ಮಾಡ್ಕೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ, ಎ ಕಾನ್ಸ್ಟೆಂಟು, ಇ ಪವರ್ ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಮ್ ಎಕ್ಸ್ ಇಂಟು ಎಮ್ ಪ್ಲಸ್ ಬಿ ಕಾನ್ಸ್ಟೆಂಟ್ ಇ ಪವರ್ ಮೈನಸ್ ಎಮ್ ಎಕ್ಸ್ ಇಂಟು ಮೈನಸ್ ಎಮ್. ಇದೇನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಎಮ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಎಮ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಈಗ ಡಿ ವೈ ಬೈ ಡಿ ಎಕ್ಸ್ ಆಯಿತು. ನಮ್ಗೆ ಬೇಕಾಗಿರೋದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಮತ್ತೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗೇನು ಮಾಡಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎ ಎಮ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಬಿ ಎಮ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಈಗ ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಯು, ಇದು ಯು ಇದು ವಿ, ಡಿ ಬೈ ಡಿ ಎಕ್ಸ್ ಆಫ್ ಎಮ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಬಿ ಎಮ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಈಗ ಮತ್ತೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ, ಸಿಂಪಲ್ ಇದು ನೋಡಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ ಲೆಫ್ಟ್ ಹ್ಯಾಂಡು. ಇಲ್ಲಿ ಎ ಎಮ್ ಅಂದರೆ ಕಾನ್ಸ್ಟೆಂಟು, ಇ ಪವರ್ ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಮ್ ಎಕ್ಸ್ ಇಂಟು ಎಮ್ ಮೈನಸ್ ಇಲ್ಲಿ ಬಿ ಎಮ್ ಕಾನ್ಸ್ಟೆಂಟು, ಇ ಪವರ್ ಮೈನಸ್ ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಮೈನಸ್ ಎಮ್ ಎಕ್ಸ್ ಇಂಟು ಮೈನಸ್ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ನಾವು ಇಲ್ಲಿ ಬರಿಬೇಕಷ್ಟೆ. ಇದೇನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಎಮ್ ಇಂಟು ಎಮ್ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಎಮ್ ಇಂಟು ಎಮ್ ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್, ಎಮ್ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಎಮ್ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಇಲ್ಲಿ ಎ ಇ ಪವರ್ ಎಮ್ ಎಕ್ಸ್ ಸಿಗುತ್ತೆ ಪ್ಲಸ್ ಇಲ್ಲಿ ಬಿ ಇ ಪವರ್ ಮೈನಸ್ ಎಮ್ ಎಕ್ಸ್ ಬರುತ್ತೆ. ಈಗ ದೇರ್ಫೋರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಇಂಟು, ನೋಡಿ ಇದು ಯಾವ ಥರ ಇದೆ ನೋಡಿ, ಎ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇ ಪವರ್ ಮೈನಸ್ ಎಮ್ ಎಕ್ಸ್ ಥರ ಇದೆ ಅಲ್ವಾ. ಅಂದರೆ ಇದ್ರ ಬದಲು ವೈ ಬರಿಬೋದು, ಯಾಕಂದರೆ ಇದು ಈಕ್ವಲೆಂಟ್ ಟು ವೈ. ಇಲ್ಲಿ ಇಂಟು ವೈ ಅಂತ ಬರ್ಕೊಳ್ಳಿ.
ಈಗ ಎಮ್ ಸ್ಕ್ವೇರ್ ವೈನ ಈ ಕಡೆ ತೊಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಫೈನಲ್ ಆನ್ಸರ್ ಸಿಗ್ಬಿಡುತ್ತೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 0. ನೋಡಿ ಯಾವ ಥರ ಮಾಡಬೇಕು. ಕ್ವಶನ್ ಬಂದು ಇಫ್ ವೈ ಈಸ್ ಈಕ್ವಲ್ ಟು a into e power mx plus b into e power minus mx, then prove that d square y by dx square minus m square y is equal to 0. ಕ್ವಶನ್ ಇದು. ಇಲ್ಲಿ y is equal to a e power mx plus b e power minus mx. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ, ಡಿ ಬೈ ಡಿ ಎಕ್ಸ್ ಆಫ್ ಇದು dy by dx, dy by dx of a e power mx plus dy by dx of b e power minus mx. dy by dx a ಕಾನ್ಸ್ಟೆಂಟು. ಇಲ್ಲಿ ನಾಲ್ಕು ಇಟ್ಕೊಳ್ಳಿ. a e power mxಗೆ ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡೋದಂದರೆ a ಹಂಗೆ ಇಟ್ಕೊಂಡು e power mxಗೆ e power mx ಇಂಟು m. ಇಲ್ಲಿ b ಹಂಗೆ ಇಟ್ಕೊಂಡು e power minus mx e power minus mx ಇಂಟು ಮೈನಸ್ m. dy by dx is equal to am e power mx minus ಪ್ಲಸ್ ಇಂಟು ಮೈನಸ್ ಮೈನಸ್ bm e power minus mx. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿ ಬೈ ಡಿ ಎಕ್ಸ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್, ಡಿ ಬೈ ಡಿ ಎಕ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್. ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು ಡಿ ಬೈ ಡಿ ಎಕ್ಸ್ ಆಫ್ ಇದು, ಡಿ ಬೈ ಡಿ ಎಕ್ಸ್ ಆಫ್ ಇದು ಬರುತ್ತೆ. ನೆಕ್ಸ್ಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಎಮ್ ಕಾನ್ಸ್ಟೆಂಟ್, ಇದಕ್ಕೆ ಇ ಪವರ್ ಎಮ್ ಎಕ್ಸ್ ಇಂಟು ಎಮ್, ಬಿ ಎಮ್ ಕಾನ್ಸ್ಟೆಂಟ್ ಇ ಪವರ್ ಮೈನಸ್ ಎಮ್ ಎಕ್ಸ್ ಇಂಟು ಮೈನಸ್. ಆಮೇಲೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಎಮ್ ಸ್ಕ್ವೇರ್ ಇ ಪವರ್ ಮೈನಸ್ ಎಮ್ ಎಕ್ಸ್. ಎಮ್ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಎ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇ ಪವರ್ ಮೈನಸ್ ಎಮ್ ಎಕ್ಸ್. ಎಮ್ ಸ್ಕ್ವೇರ್ ಇದ್ರ ಬದಲು ವೈ ಬರುತ್ತೆ, ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಥ್ಯಾಂಕ್ ಯು.